ಏನು ಇವತ್ತಿನ ದಿವಸ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಕೋಲಾರ ಕ್ಲಾಕ್ ಟವರ್ದಲ್ಲಿ ನಾವೆಲ್ಲ ಈ ಭಾಗದ ಸದಸ್ಯರು ನಾವೆಲ್ಲ ಸೇರಿ ಈ ಹೋರಾಟ ಏನಕ್ಕೆ ಮಾಡ್ತಾ ಇದ್ದೀರ ಅಂದರೆ ಏನು ನಮ್ಮ CM ಸೆಕ್ರೆಟ್ರಿ ನಸೀರ್ ಅಹಮದ್ ಸಾಹೇಬರಿಗೆ ಏನು ಸ್ಥಾನ ಕೊಟ್ಟಿದ್ರು ಅದು ರಾಜೀನಾಮೆ ಕೊಡೋಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರೂ ಸೇರಿ ಈ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೇಳಿ ಏನು ದಾವಣಗೆರೆ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಹೋಗಿ ಜವಾಬ್ದಾರಿಯಿಂದ ಏನು ಕೆಲಸ ಮಾಡಿಲ್ಲ ಅಂತ ಹೇಳಿ ಅವ್ರಿಗೆ ರಾಜೀನಾಮೆ ಕೊಡೋಕ್ಕೆಂದ್ರು ನೋಡಿ ನಮ್ಮ ನಸೀರ್ ಅಹಮದ್ ಸಾಹೇಬರು ಅವ್ರಿಗೆ ಈ ನಮ್ಮ ಕೋಲಾರ ಕ್ಷೇತ್ರಕ್ಕೆ ಕೋಲಾರ ಡಿಸ್ಟಿಕ್ಗೆ ಈ ರಾಜ್ಯಕ್ಕೆ ಮಾದರಿಯಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬರು ಮೊನ್ನೆ 2023 ವಿಧಾನಸಭಾ ಚುನಾವಣೆ ಆಯ್ತಲ್ಲ ಅವಾಗ ಬರೀ 14 ದಿವಸದಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿ 34,000 ಲೀಡ್ ಕೊಡಿಸಿ ನಮ್ಮ ಕೋಲಾರ ಕೊತ್ತೂಜಿ ಮಂಜುನಾಥ್ ಸಾಹೇಬ್ರಿಗೆ ಗೆಲ್ಲಿಸಿ ಅದು ಗೆದ್ಕೊಂಡು ಬಂದಿರೋದು ಕಾರಣ ಯಾರಂದ್ರೆ ನಮ್ಮ MLC ನಸೀರ್ ಅಹಮದ್ ಸಾಹೇಬ್ರು ಗೆಲ್ಸ್ಕೊಂಡು ಬಂದಿರೋದು. ಅದ್ರಿಗೆ ನಾವೆಲ್ಲರೂ ಸೇರಿ ನಮ್ಮ MLC ನಸೀರ್ ಅಹಮದ್ ಸಾಹೇಬ್ರಿಗೆ ಅವರು ಏನು ಅವ್ರಿಗೆ CM ಸೆಕ್ರೆಟರಿ ಸ್ಥಾನ ಇತ್ತು ಅದು ಮತ್ತೆ ಅವ್ರಿಗೆ ಕೊಡಬೇಕಂತೇಳಿ ನಾವೆಲ್ಲರೂ ಈ ಭಾಗದ ಮುಖಂಡರು ನಮ್ಮ ಈ ಭಾಗದ ಕೌನ್ಸಿಲರ್ಸು ಎಲ್ಲರೂ ಸೇರಿ ಇವತ್ತೊಂದು ದಿವಸ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ನಮ್ಮ MLC ನಸೀರ್ ಅಹಮದ್ ಸಾಹೇಬ್ರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೀರಿ. ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲ್ಲಬೇಕಂದ್ರೆ ಆ ಸ್ಥಾನ ಮತ್ತೆ ನಮ್ಮ ನಸೀರ್ ಅಹಮದ್ ಸಾಹೇಬ್ರಿಗೆ ಕೊಳ್ಳೇಬೇಕು. ಅದ್ರಿಗೆ ನಾವೆಲ್ಲರೂ ನಮ್ಮ ನಸೀರ್ ಅಹಮದ್ ಸಾಹೇಬ್ರ ಜೊತೆಯಲ್ಲಿ ಇದ್ದೀರಿ. ನಾವು ಬೆಟ್ಟ ಥರ ಅವ್ರ ಜೊತೆಯಲ್ಲಿ ಇರ್ತೀರಿ. ಯಾವುದೇ ಕಾರಣಕ್ಕೂ ಅವ್ರ ಜೊತೆ ನಾವು ಬಿಟ್ಟು ಕೊಡೋದಿಲ್ಲ. ಮುಂದಿನ ದಿವಸದಲ್ಲಿ ಮತ್ತೆ ಕಾಂಗ್ರೆಸ್ ಬಹುಮತದಿಂದ ಬರಬೇಕಂದ್ರೆ ಮತ್ತೆ ನೀವು ಹೈಕಮಾಂಡ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀರಿ, ಮನವಿ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ನೀವು ನಮ್ಮ ನಸೀರ್ ಅಹಮದ್ ಸಾಹೇಬ್ರಿಗೆ ಬಿಟ್ಕೊಡ್ಬೇಡ್ರಿ. ಜೊತೆಯಲ್ಲಿ ಇದ್ದು ನೀವು ಏನೇ ಕೆಲಸ ಮಾಡಿದ್ರು ನಮ್ಮ ಸಹಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ. ನಮ್ಮ ಈ ಭಾಗದ ಬರೀ ಮುಸ್ಲಿಮ್ಸ್ ಮಾತ್ರ ಅವ್ರ ಲೀಡ್ರು ಇಲ್ಲ, ಎಲ್ರಿಗೂ ಅಹಿಂದ ಲೀಡ್ರು ಇರೋದು ನಮ್ಮ MLC ನಸೀರ್ ಅಹಮದ್ ಸಾಹೇಬರು. ಅದಕ್ಕೆ ನಾವೆಲ್ಲರೂ ಸೇರಿ ಈ ಭಾಗದ ಕೌನ್ಸಿಲರ್ ನಮ್ಮ ಸಾಲಿಕ್ ಖಾನ ಎಲ್ಲರೂ ಸೇರಿ ನಾವು ಇವು ಹೋರಾಟ ಮಾಡ್ತಾ ಇದ್ದೀರಿ. ನಾವೆಲ್ಲರೂ ಸೇರಿ ಇವತ್ತು ಅವ್ರ ಜೊತೆಯಲ್ಲಿ ಇರ್ತೀರಂತ ನಿಮಗೆ ಒಂದು ಮೆಸೇಜ್ ಕೊಡ್ತೀವಿ. ಮುಸ್ಲಿಂ ಸಮುದಾಯದಿಂದ ನಿರಂತರವಾಗಿ 4 ದಿವಸದಿಂದ ಹೋರಾಟ ನಡೀತಾ ಇದೆ ನಸೀರ್ ಸಾಬ್ ಬಗ್ಗೆ ಅವ್ರಿಗೆ ಆ ಪದವಿನಂತ ತೆಗ್ದಿರಂತ. ಈ ನಿಮ್ಮ ಹೋರಾಟ ಎಷ್ಟು ದಿವಸ ಎಲ್ಲಿ ತನಕ ನಡೀತದೆ? ನೋಡಿ ಸರ್, ನಾವು ಈ 4-5 ದಿವಸದಿಂದ ನಡೀತಾ ಇದೆ. ನಾವು ಪ್ರತಿ ದಿವಸನೂ ಬೆಂಗಳೂರಿಗೆ ಹೋಗಿ ಅವ್ರ ಮನೆ ಹತ್ರ ಇದ್ದು ಅವರು BZ ಜಮೀರ್ ಅಹಮದ್ ಅವ್ರ ಮನೆ ಹತ್ರ ಹೋಗಿ ಹೋರಾಟ ಮಾಡಿದ್ದೀರಿ. ಯಾವುದೇ ಕಾರಣಕ್ಕೂ ಇದು ಮತ್ತೆ ಸ್ಥಾನ ಕೊಡೋರ್ಗೂ ನಾವು ಬಿಡೋದಿಲ್ಲ, ಬಿಡೋಕ್ಕೆ ಸಾಧ್ಯನೂ ಇಲ್ಲ. ಇದು ನಾವು ಖಂಡಿತ ಮಾಡ್ಕೊಂಡೇ ಹೋಗ್ತೀರಿ. ಕೊಡೋರ್ಗೂ ನಾವು ಬಿಡೋದಿಲ್ಲ.